be forever on fire. ಆಸ್ಪತ್ರೆ ವಿಚಾರದಲ್ಲೂ ಶುರುವಾಯ್ತಾ ರಾಜಕೀಯ ಸಂಘರ್ಷ. ಮೆಡಿಕಲ್ ಕಾಲೇಜ್ಗೆ ನೀಡಿದಂತ 50 ಹಾಸಿಗೆಯ ನಿಗಾ ಕೇಂದ್ರ ಶಿಫ್ಟ್ ಮಾಡಲಾಗಿದೆ. ಚಿಕ್ಕಬಳ್ಳಾಪುರದಿಂದ ಚಿಂತಾಮಣಿಗೆ ನಿಗಾ ಘಟಕ ಶಿಫ್ಟ್ ಆಗ್ತಾ ಇದೆ. ನಿನ್ನೆ ನಡೆದಂತ ಸಚಿವ ಸಂಪುಟ ಸಭೆಯಲ್ಲಿ ಇದನ್ನು ನಿರ್ಧರಿಸಲಾಗಿದೆ. ಸಂಸದ ಕೆ ಸುಧಾಕರ್ ಡಿಸಿಎಂ ಡಿಕೆಶಿ ನಡುವೆ ಸಂಘರ್ಷ ಹಿನ್ನೆಲೆ ಶಿಫ್ಟ್ ಆಯ್ತಾ ಅನ್ನೋದೊಂದು ಅನುಮಾನ. ಇಲ್ಲ ಡಾಕ್ಟರ್ ಕೆ ಸುಧಾಕರ್ ಸಚಿವ ಎಂಸಿ ಸುಧಾಕರ್ ಜಿದ್ದಾಜಿದ್ದಿಗೆ ಶಿಫ್ಟ್ ಆಯ್ತಾ? ಮೊದಲು ಕನಕಪುರಕ್ಕೆ ನೀಡಲಾಗಿದ್ದಂಥ ಮೆಡಿಕಲ್ ಕಾಲೇಜು ಬಿಜೆಪಿಯ ಅವಧಿಯಲ್ಲಿ ಅದನ್ನು ಕ್ಯಾನ್ಸಲ್ ಮಾಡಿಸಿದ್ರು ಡಾಕ್ಟರ್ ಕೆ ಸುಧಾಕರ್. ಅಲ್ಲಿಂದ ತಮ್ಮ ಸ್ವಕ್ಷೇತ್ರ ಚಿಕ್ಕಬಳ್ಳಾಪುರಕ್ಕೆ ಹಾಕಿಸ್ಕೊಂಡಿದ್ದ ಕೆ ಸುಧಾಕರ್ ಆರೋಗ್ಯ ವೈದ್ಯಕೀಯ ಶಿಕ್ಷಣ ಸಚಿವರಾಗಿದ್ದಾಗ ಸ್ಥಳಾಂತರ ಮಾಡಿದರು. ಅದೇ ಕಾರಣಕ್ಕೆ ಅಸಮಾಧಾನಗೊಂಡಿದ್ದ ಡಿಸಿಎಂ ಡಿಕೆ ಶಿವಕುಮಾರ್ ಇದೀಗ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಮತ್ತೆ ಶುರುವಾಯ್ತಾ ಸೇಡು ಅನ್ನೋದು ಪ್ರಶ್ನೆ. ಇದರಲ್ಲೂ ಕೂಡ ರಾಜಕೀಯ ಮಾಡಲಾಗಿದೆಯಾ ಅನ್ನೋದು ಅನುಮಾನ. ಯಾಕಂದರೆ ಬಿಜೆಪಿ ಅಧಿಕಾರದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಕನಕಪುರಕ್ಕೆ ಶಿಫ್ಟ್ ಆಗಿತ್ತು, ಅಂದರೆ ಕನಕಪುರಕ್ಕೆ ಅನೌನ್ಸ್ ಆಗಿತ್ತು. ಆದರೆ ಆಗ ಡಾಕ್ಟರ್ ಕೆ ಸುಧಾಕರ್ ಅದನ್ನು ತಪ್ಪಿಸುವಂಥ ಕೆಲಸವನ್ನು ಮಾಡಿದ್ರು ಅನ್ನುವಂಥ ಹಿನ್ನೆಲೆಯಲ್ಲಿ ಈಗ ಸೇಡ್ ತೀರಿಸ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಲಾಗ್ತಾ ಇದೆಯಾ ಅನ್ನೋದೊಂದು ಅನುಮಾನ. ಆ ನಿಟ್ಟಿನಲ್ಲೂ ಕೂಡ ಚರ್ಚೆ ಆಗ್ತಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್. ರಾಜಕೀಯದಲ್ಲಿ ಇದೊಂದು ತೀರಾ ಕಾಮನ್ ಆಗಿರೋದು. ಅವ್ರ ಅಧಿಕಾರದಲ್ಲಿದ್ದಾಗ ಅವ್ರ ಕ್ಷೇತ್ರಕ್ಕೆ ಬೇಕು ಅಂತ, ಇವ್ರ ಅಧಿಕಾರದಲ್ಲಿದ್ದಾಗ ಇವ್ರ ಕ್ಷೇತ್ರಕ್ಕೆ ಬೇಕು ಅಂತ. ಇಲ್ಲ ಅದೇ ಆಗ್ತಾ ಇದೆಯಾ ಹೇಗೆ? ನೀತಿ ನಿನ್ನೆ ಸಚಿವ ಸಂಪುಟ ಸಭೆ ನಡೆಯುತ್ತೆ. ಸಂಪುಟ ಸಭೆಯಲ್ಲಿ ಚಿಕ್ಕಬಳ್ಳಾಪುರದ ನಂದಿ ಮೆಡಿಕಲ್ ವೈದ್ಯಕೀಯ ಮಹಾವಿದ್ಯಾಲಯಕ್ಕೆ ನೀಡಿದ್ದಂತಹ ಒಂದು 50 ಹಾಸಿಗೆಗಳ ಆಸ್ಪತ್ರೆಯನ್ನ ಚಿಂತಾಮಣಿಗೆ ಶಿಫ್ಟ್ ಮಾಡಲಾಗತ್ತೆ. ಕಾರಣ ಚಿಕ್ಕಬಳ್ಳಾಪುರದ ಮೆಡಿಕಲ್ ಕಾಲೇಜಿಗೆ ಆ ಒಂದು 50 ಹಾಸಿಗೆಗಳ ತೀವ್ರ ನಿಗಾ ಘಟಕವನ್ನ ಇಂದಿನ ಸರ್ಕಾರದಲ್ಲಿ ನೀಡಲಾಗಿರುತ್ತೆ. ಆದ್ರೆ ಅದನ್ನ ಈ ಪ್ರಸ್ತುತ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಚಿಂತಾಮಣಿಯಲ್ಲಿ ಅದರ ಅವಶ್ಯಕತೆ ಹೆಚ್ಚಿದೆ ಅನ್ನುವಂತ ಕಾರಣಕ್ಕೆ ಅಲ್ಲಿಗೆ ಅದನ್ನ ಶಿಫ್ಟ್ ಮಾಡಲಾಗತ್ತೆ. ಸೊ ಇದರ ಇಂದಿನ ಲೆಕ್ಕಾಚಾರಗಳು ಏನು ಅನ್ನುವಂಥದ್ದನ್ನ ಕೆದಕ್ತಾ ಹೋದ್ರೆ ಹಿಂದೆ ಮೈತ್ರಿ ಸರ್ಕಾರದ ಸಂದರ್ಭದಲ್ಲಿ ಕನಕಪುರಕ್ಕೆ ಮೆಡಿಕಲ್ ಕಾಲೇಜನ್ನ ಮಾಡಿಸ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತಿನ ಪ್ರಸ್ತುತ ಡಿಸಿಎಂ ಆಗಿರುವಂತಹ ಡಿ ಕೆ ಶಿವಕುಮಾರ್ ಸಾಕಷ್ಟು ಪ್ರಯತ್ನವನ್ನ ಮಾಡಿದ್ರು. ಆಗ ಜೆಡಿಎಸ್ ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರದ ಅವಧಿಯಲ್ಲಿ ಕನಕಪುರಕ್ಕೆ ಮೆಡಿಕಲ್ ಕಾಲೇಜನ್ನ ಅವರು ಮಾಡಿಸ್ಕೊಂಡಿದ್ರು ಸರ್ಕಾರದ ಕಡೆಯಿಂದ. ಅದಕ್ಕೆ ಇನ್ನೇನು ಅಪ್ರೂವಲ್ ಕೂಡ ಸಿಗ್ಬೇಕಾಗಿತ್ತು. ಅಷ್ಟರೊಳಗೆ ಮೈತ್ರಿ ಸರ್ಕಾರ ಹೋಗುತ್ತೆ, ನಂತರ ಬಿಜೆಪಿ ಸರ್ಕಾರ ಬರುತ್ತೆ. ಆಗ ಆರೋಗ್ಯ ಮತ್ತೆ ವೈದ್ಯಕೀಯ ಶಿಕ್ಷಣ ಸಚಿವರಾಗಿದ್ದಂತ ಡಾಕ್ಟರ್ ಸುಧಾಕರ್ ಅವರು ಕನಕಪುರಕ್ಕೆ ಅಪ್ರೂವಲ್ ಆಗಿದ್ದಂತಹ ಮೆಡಿಕಲ್ ಕಾಲೇಜನ್ನ ಅವರು ಚಿಕ್ಕಬಳ್ಳಾಪುರಕ್ಕೆ ಶಿಫ್ಟ್ ಮಾಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ರು. ಸೊ ಆಗಿನಿಂದಲೂ ಕೂಡ ಡಿ ಕೆ ಶಿವಕುಮಾರ್ ಮತ್ತೆ ಸುಧಾಕರ್ ಅವರ ನಡುವೆ ಒಂದು ರೀತಿಯಾದಂತ ಈ ಒಂದು ಮೆಡಿಕಲ್ ಕಾಲೇಜು ವಿಚಾರದಲ್ಲಿ ಸಾಕಷ್ಟು ಜಿದ್ದಾಜಿದ್ದಿ ಶುರುವಾಗಿತ್ತು. ಸೊ ಇದೀಗ ಮತ್ತೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಮೆಡಿಕಲ್ ಕಾಲೇಜ್ಗೆ ಕೊಟ್ಟಿದ್ದಂತಹ 50 ಹಾಸಿಗೆಗಳ ಆಸ್ಪತ್ರೆಯನ್ನ ಈಗ ಚಿಂತಾಮಣಿಗೆ ಶಿಫ್ಟ್ ಮಾಡಲಾಗಿದೆ. ಇಲ್ಲಿ ಡಿ ಕೆ ಶಿವಕುಮಾರ್ ಸುಧಾಕರ್ ನಡುವೆ ಇರುವಂತಹ ಜಿದ್ದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಸ್ಥಳೀಯ ಮಟ್ಟದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಏನು ಸುಧಾಕರ್ ಮತ್ತೆ ಎಂಸಿ ಸುಧಾಕರ್ ಚಿಂತಾಮಣಿ ಶಾಸಕರು ಅಲ್ಲಿ ಶಿಕ್ಷಣ ಸಚಿವರಾಗಿರುವಂತಹ ಎಂಸಿ ಸುಧಾಕರ್ ಇದ್ದಾರೆ. ಅವರ ನಡುವೆ ಕೂಡ ಈಗ ವಾರ್ ಶುರುವಾಗಿದೆ ಒಂದು ಕಡೆ. ಸೊ ಹಾಗಾಗಿ ಅದೇ ಚಿಕ್ಕಬಳ್ಳಾಪುರಕ್ಕೆ ಆಗಿದ್ದಂತಹ ಆಸ್ಪತ್ರೆಯನ್ನ ಎಂಸಿ ಸುಧಾಕರ್ ತಮ್ಮ ಕ್ಷೇತ್ರಕ್ಕೆ ಮಾಡಿಸ್ಕೊಂಡಿದ್ದಾರೆ. ಇಲ್ಲಿ ಡಿ ಕೆ ಶಿವಕುಮಾರ್ ಅವರ ಮೇಲೆ ಒತ್ತಡವನ್ನ ತಂದು ಈ ಒಂದು ಆಸ್ಪತ್ರೆಯನ್ನ ಮಾಡಿಸ್ಕೊಂಡಿದ್ದಾರೆ ಅನ್ನುವಂತ ಚರ್ಚೆಗಳು ಈಗ ಶುರುವಾಗಿದೆ. ನೀತಿ. ಓಕೆ, ಥ್ಯಾಂಕ್ ಯು ಶುಭ, ತಮ್ಮ ಡೀಟೇಲ್ಸ್ಗಾಗಿ.